ಸಿ ಮತ್ತು ಡಿ ಇವರ ಸ್ವಭಾವ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಕ್ಷರ ಸಿ ಅಕ್ಷರದವರು ಇವ್ರ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಇವರು ಕ್ರಿಯೇಟಿವಿ ಇರ್ತಕ್ಕಂಥ ವ್ಯಕ್ತಿಗಳು. ಕಲೆ ಆಗಿರ್ಬೋದು, ಇವ್ರ ಹತ್ರ ಸ್ವಲ್ಪ ಟ್ಯಾಲೆಂಟ್ಗಳು ಇರುತ್ತೆ. ಇವರು ಓನ್ ಕ್ರಿಯೇಟಿವಿಟಿ ಇರುತ್ತೆ ಇವ್ರ ಹತ್ರ. ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವ್ರ ಹತ್ರ ಇರ್ತಕ್ಕಂಥ ಟ್ಯಾಲೆಂಟ್ ಇವ್ರಿಗೆಲ್ಲೋ ತಗೊಂಡೋಗುತ್ತೆ. ಆದರೆ ಟ್ರೈ ಮಾಡಿದರೆ ಮಾತ್ರ ಇವರು ದೊಡ್ಡ ಯಶಸ್ವಿ ಇವರು ಕಾಣ್ತಾರೆ. ಹಾಗೆ ಡಿ ಅಕ್ಷರದವರು ಅವ್ರದ್ದು ಸ್ವಲ್ಪ ಸ್ಟ್ರಗಲಿಂದ ಇರುತ್ತೆ ಜೀವನ. ಸ್ಟ್ರಗಲ್ ಮಾಡಲೇಬೇಕು ಅವರು. ಸ್ಟ್ರಗಲ್ ಮಾಡ್ತಾನೆ ಅವ್ರಿಗೊಂದು ಯಶಸ್ವಿ ಸಿಗುತ್ತೆ. ಆ ಒಂದು ಹಂತ ಬಂತು ಅಂತಂದರೆ ಅವ್ರನ್ನ ಹಿಡಿಯೋರು ಯಾರೂ ಇರೋಂಗಿಲ್ಲ. ಆ ಥರ ಅವ್ರ ಲೈಫ್ ಲೀಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಡಿ ಅಕ್ಷರದವರು ಸ್ಟ್ರಗಲ್ ಇರುತ್ತೆ. ಅದರ ಸ್ಟ್ರಗಲ್ ದಾಟಿದ್ರು ಅಂತಂದರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಅವ್ರು ಹೋಗ್ತಾರೆ. ಇದು ಡಿ ಅಕ್ಷರದಾಗಿರುತ್ತೆ. ಸಿ ಹಾಗೂ ಡಿ ಅಕ್ಷರದ ಸ್ವಭಾವ ಹೀಗಿರುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ.